ಗುಡ್ ಮಾರ್ನಿಂಗ್ ಮೈ ಯೂಟ್ಯೂಬ್ ಚಾನಲ್ಸ್. ವೆರಿ ಗುಡ್ ಮಾರ್ನಿಂಗ್, ಹ್ಯಾಪಿ ಸಂಡೇ. ನಾನು ನಿಮ್ಮ ಕಲಾನಿಲಯದ ತುಂಬ ಮನೆ ಸೊಸೆ ವಸಂತನಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ನಿಮಗೆಲ್ಲ ಸಿಂಪಲ್ ಈಸಿಯಾಗಿ ಎಗ್ ರೈಸ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಅದಕ್ಕೆ ಈರುಳ್ಳಿ, ಕರಿಬೇವು, ಹಸಿಮೆಣ್ಸಿನ್ಕಾಯಿ ಮತ್ತು ಒಡೆದು ಇಟ್ಕೊಂಡಿರೋವಂಥ ಒಂದು 15 ಮೊಟ್ಟೆಗಳು ಹಾಗೂ ಸ್ವಲ್ಪ ಕೊತ್ತಂಬರಿ, ಒಂದು ದೊಡ್ಡ ಬಾಣಲೆಲಿ ಎಣ್ಣೆ ಹಾಕಿ ಕಾಯಕ್ಕಿಕ್ಕಿದ್ದೀನಿ. ಅದು ಕಾಯ್ತಾ ಇದೆ. ನಾವು ಸನ್ಫ್ಯೂರ್ ಆಯಿಲ್ ಯೂಸ್ ಮಾಡ್ತೀವಿ, ನೀವು ಯಾವ್ದು ಯೂಸ್ ಮಾಡ್ತೀರಾ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಣ್ಣೆ ಕಾದಿದೆ. ಇದು ಕಾದ್ಮೇಲೆ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಒಟ್ಟಿಗೆ ಹಾಕೋತಾ ಇದ್ದೀನಿ. ಸಿಡಿತಾ ಇದೆ ನೋಡಿ ಚಟಪಟ ಅಂತ. ಇದು ಒಂದು 2 ಮಿನಿಟ್ಸ್ ಆಗಿದ ತಕ್ಷಣವೇ ನಾನು ಹಸಿಮೆಣ್ಸಿಕಾಯಿ ಕರಿಬೇವು ಒಟ್ಟಿಗೆ ಹಾಕೋತಾ ಇದ್ದೀನಿ. ಹಾಕ್ಬೇಕಾದ್ರೆ ಕೇರ್ಫುಲ್ಲಾಗಿ ಹಾಕ್ಕೊಳ್ಳಿ, ಎಗರುತ್ತೆ. ಯಾಕಂದರೆ ನಾನು ಸ್ವಲ್ಪ ಜಾಸ್ತಿನೇ ಕರಿಬೇವು ಹಾಕ್ಕೊಂಡಿದ್ದೀನಿ. ತುಂಬಾ ಟೇಸ್ಟ್ ಕೊಡುತ್ತೆ ಕರಿಬೇವು ಯಾವುದಕ್ಕೆ ಹಾಕ್ಕೊಂಡ್ರು. ಇದೊಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ. ಆಮೇಲೆ ಎಗ್ ರೈಸ್ಗೆ ಮೇಯ್ನು ಈರುಳ್ಳಿ ಜಾಸ್ತಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಉದ್ದುದನೇ ಹೆಚ್ಚಬೇಕು. ಈ ಥರ ನಾನು ಉದ್ದುದ್ದು ಹೆಚ್ಕೊಂಡಿದ್ದೀನಲ್ಲ ಈ ಥರ. ಸೊ ನಾನು ಸಾಲ್ಟ್ ಹಾಕೋತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕೋ ನಾನು ಇವಾಗಲೇ ಹಾಕೋಬಿಡ್ತೀನಿ. ಯಾವಾಗಲೂ ಉಪ್ಪನ್ನ ಆಲ್ಮೋಸ್ಟ್ 75 ಅಷ್ಟು ಚೆನ್ನಾಗಿ ಹಾಕಿ ಬೇಯಿಸಾದ್ಮೇಲೆ ನಾನು ಬೇರೆ ಪದಾರ್ಥನ ಹಾಕಿ ಬೇಯಿಸ್ಕೊತೀನಿ. ಸೊ ಇವಾಗ ಚೆನ್ನಾಗಿ ಫ್ರೈ ಮಾಡೋಣ. ಗೋಲ್ಡನ್ ಫ್ರೈ ಆಗಲಿ. ಈರುಳ್ಳಿ ಯಾವತ್ತೂ ಹಸಿಯಾಗಿ ಬೇಯಿಸೋಕೆ ಹೋಗ್ಬೇಡಿ, ಚೆನ್ನಾಗೇ ಫ್ರೈ ಆಗಲಿ. ಏಕೆಂದರೆ ಅರ್ಧಂಬರ್ಧ ಬೆಂದರೆ ಸಿಹಿ ಫ್ಲೇವರ್ ಕೊಡುತ್ತೆ, ಸ್ವೀಟು. ಸೊ ನಾವು ಚೆನ್ನಾಗಿ ಬೆಂದ ಮೇಲೆ ನಾನು ಮೊಟ್ಟೆನ ಒಡೆದು ಹೇಳಿದ್ನಲ್ಲ 15 ಮೊಟ್ಟೆ ಒಡೆದು ಇಟ್ಕೊಂಡಿದ್ದೀನಿ ಅಂತ, ಅದನ್ನು ಮೊಟ್ಟೆಗೆ ಹಾಕ್ಕೊಬೇಕು. ಚೆನ್ನಾಗಿ ಬೆಂದಿದೆ. ಈಗ ನೋಡಿ ಮುಕ್ಕಾಲು ಭಾಗ ಇದ್ದಿದ್ದು ಕಾಲು ಭಾಗ ಇದೆ, ಅಷ್ಟು ಬೇಯಿಸ್ಕೊಂಡಿದ್ದೀನಿ. ಅದಾಗಿದ ತಕ್ಷಣ ನಾನೊಂದು ಕಪ್ಗೆ ಹೇಳಿದ್ನಲ್ಲ ಮೊಟ್ಟೆನ ಒಡೆದು ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಂಡಿದ್ದೆ ಅಂತ, ಅದನ್ನು ಹಾಕಿ ಅದ್ರ ಜೊತೆಗೆ ನಾನು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. ಮೊಟ್ಟೆ ಹಾಕಿದ್ಮೇಲೆ ಕೈ ಫ್ರೀನೇ ಬಿಡಬಾರ್ದು, ಏನಕ್ಕಂದರೆ ತಳ ಹಿಡಿತಾ ಇರುತ್ತೆ. ಚೆನ್ನಾಗಿ ತಿರ್ಸ್ತಾನೆ ಇರಬೇಕು. ಚೆನ್ನಾಗಿ ತಿರ್ಸಿದ್ರೆ ಗಂಟಾಗಲ್ಲ. ಗಂಟಂದರೆ ಸ್ವಲ್ಪ ಬಾಣಲಿಗೆ ಕಚ್ಕೋತಾ ಇರುತ್ತೆ, ಅದಾಗಲ್ಲ. ನೀವೇನಾಗ ಇದಾಗಿನಂದರೆ ತಳ ಹಿಡಿಯೋದು ಇದೆಲ್ಲ ಆಗುತ್ತೆ ಮೊಟ್ಟೆಲಿ. ಸೊ ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡೆ. ಸ್ವಲ್ಪ ಹದ ಬಂತು. ಇವಾಗ ಇದಾಗಿದ ತಕ್ಷಣವೇ ನಾನು ಇದಕ್ಕೆ ಪೆಪ್ಪರ್ ಪುಡಿ ಹಾಕೋತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕೋ ಕಾನ್ಸಿಸ್ಟಿಟಿ ಹಾಕಿ. ನಾನು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸೊ ಅದು ನೋಡ್ಕೊಂಡು ನಾನು ಪೆಪ್ಪರ್ ಹಾಕಿದ್ದೀನಿ. ಸೊ ನಾನು ಜಾಸ್ತಿನೇ ಹಾಕ್ತೀನಿ ಪೆಪ್ಪರ್, ಯಾಕಂದರೆ ನಾನು ಖಾರ ಅಂದರೆ ತುಂಬ ಇಷ್ಟ ಸಿಹಿಗಿಂತ. ನೋಡಿ ಈ ಥರ ಸುತ್ತಲೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ತಿರ್ಸ್ತಾನೆ ಇರಬೇಕು. ಎಗ್ ಹಾಕ್ಕೊಂಡ್ರೆ ಅದು ಗೊಜ್ಜು ಟೈಪ್ ಬರೋವರೆಗೂ ಹಾಕ್ಕೋಬೇಕು. ಫೈನಲಿ ನಾನು ಕೊತ್ತಂಬರಿ ಉದುರಿಸ್ಕೊಂಡು ಇನ್ನೊಂದು ಸಲ ತಿರ್ಸ್ಕೊತೀನಿ. ಇಷ್ಟೇ ಎಗ್ ರೈಸು, ತುಂಬಾ ಟೇಸ್ಟ್ ಆಗುತ್ತೆ. ಬೇರೆಯವರು ಒಂದೊಂದು ರೀತಿಲಿ ಮಾಡ್ತಾರೆ, ನಾನು ಮಾಡೋದು ಇದೇ ರೀತಿಯಾಗಿ. ಈ ಥರ ಗೊಜ್ಜು ಪ್ರಿಪೇರ್ ಆಯಿತು. ನಾನು ಬಿಸಿ ಅನ್ನ ಕುಕ್ಕರ್ ಓಪನ್ ಮಾಡಿ ಈಗ ಕಲಿಸ್ಕೊತಾ ಇದ್ದೀನಿ. ಎಗ್ ರೈಸ್ನ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ. ಕೆಲವರು ಪೌಡ್ರು ಮಿಕ್ಸ್ ಮಾಡ್ಕೋತಾರೆ, ಗರಂ ಮಸಾಲ ಎಲ್ಲ, ಚಾಟ್ ಮಸಾಲ ಎಲ್ಲ ಹಾಕೋತಾರೆ. ಸೊ ನಾವು ಸಿಂಪಲಾಗಿ ಮನೇಲೇ ಇರೋವಂಥ ಐಟಮಲ್ಲೇ ನಾನು ಮಾಡ್ಕೋತಾ ಇದ್ದೀನಿ. ಇದು ನೀವು ಮಾಡ್ಕೊಳ್ಳಿ, ಬಿಸಿ ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಇದಕ್ಕೆ ಸ್ವಲ್ಪ ಅರಿಶಿನ ನಾನು ಕಮ್ಮಿ ಹಾಕಿದ್ದೆ ಇವತ್ತು. ಅರಿಶಿನ ಯಾವಾಗಲೂ ಜಾಸ್ತಿ ಹಾಕ್ತೀನಿ, ಜಾಸ್ತಿ ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪನೇ ಹಾಕಿದ್ದೆ. ನೋಡ್ತಾ ಇದ್ದೀರಲ್ಲ, ಫೈನಲಿ ಹೀಗೆ ಎಗ್ ರೈಸ್ ಚೆನ್ನಾಗಿದೆ. ಬಿಸಿ ಬಿಸಿ ಕೊಡ್ತಾಯಿದ್ರೆ ಸಕ್ಕತ್ತಾಗಿ 2 ಪ್ಲೇಟ್ ಬಾರಿಸ್ಬೋದು. ನಿಮಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹ್ಯಾಪಿ ಸಂಡೇ. ಬಾಯ್ ಬಾಯ್.